ವೀಕ್ಷಕರ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ವಿಶ್ವ ದಾಖಲೆ ಬರೆದ ರೋಹಿತ್ ಶರ್ಮಾ. ಹೌದು ವೀಕ್ಷಕರ, 300 ವರ್ಷಗಳ ದಾಖಲೆ ಸಹಿತ ರೋಹಿತ್ ಶರ್ಮಾ ಅವರು ಧ್ವಂಸ ಮಾಡಿ ಹಾಕಿದ್ದು. ಇನ್ನು ವೀಕ್ಷಕರ ಮೊದಲ ದಿಂದಾಟದಲ್ಲಿ ನಾಯಕನ ಆಟಕ್ಕೆ ಬಾಂಗ್ಲಾ ತಂಡವು ತತ್ತರಿಸಿ ಹೋಗಿದೆ. ಹೌದು ವೀಕ್ಷಕರ, ಈ ಒಂದು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಆಡಿದಂಥ 28 ಎಸೆತಗಳಲ್ಲಿ 104 ರನ್ಗಳನ್ನು ಸಿಡಿಸುವ ಮೂಲಕ ಮತ್ತೊಂದು ಹೊಸ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ವೀಕ್ಷಕರ, ಈ ವಿಡಿಯೋದ ಫುಲ್ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಅವರ ಈ ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ನೀವು ನಿಜವಾದ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಆಗಿದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ವೀಕ್ಷಕರೇ, ಅದೇ ರೀತಿಯಾಗಿ ಟೀಮ್ ಇಂಡಿಯಾ ತಂಡವು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಗೆದ್ದು ಬೀಗಲಿದೆಯಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಇದೀಗ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು 280 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿ ಈ ಒಂದು ಟೆಸ್ಟ್ ಸೀರೀಸಲ್ಲಿ 1-0 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ. ಹೌದು ವೀಕ್ಷಕರೇ, ಇನ್ನು ಉಳಿದಿರುವಂಥ ಒಂದು ಪಂದ್ಯವನ್ನು ಗೆದ್ದುಕೊಂಡರೆ ಭಾರತ ತಂಡವು ಈ ಒಂದು ಸರಣಿಯನ್ನು ವೈಟ್ ವಾಶ್ ಮಾಡಲಿದೆ. ಹೌದು, ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಭರ್ಜರಿಯಾಗಿ 280 ರನ್ಗಳ ಗೆಲುವು ದಾಖಲಿಸಿತು. ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಟಾಸ್ ಸೋತು ಮೊದಲು ಬ್ಯಾಟ್ ಆರಂಭಿಸಿದಾಗ 376 ರನ್ಗಳನ್ನು ಕಲೆ ಹಾಕಿತ್ತು. ಅದರಂತೆ ವೀಕ್ಷಕರ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 287 ರನ್ಗಳಿಗೆ ಭಾರತ ತಂಡವು ಡಿಕ್ಲೇರ್ ತೆಗೆದುಕೊಂಡಿತ್ತು. ಇನ್ನು 515 ರನ್ಗಳ ಗುರಿ ಬೆನ್ನಟ್ಟಿದ್ದ ಬಾಂಗ್ಲಾದೇಶ ತಂಡವು, ಅಂದರೆ ವೀಕ್ಷಕರ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 149 ರನ್ಗಳಿಗೆ ಬಾಂಗ್ಲಾ ತಂಡವು ತತ್ತರಿಸಿ ಹೋಗಿತ್ತು. ಇನ್ನು ದ್ವಿತೀಯ ಇನ್ನಿಂಗ್ಸ್ನಲ್ಲೂ ಕೂಡ 234 ರನ್ಗಳಿಗೆ ಬಾಂಗ್ಲಾ ತಂಡವು ಸರ್ವಪತನ ಕಂಡಿತ್ತು. ವೀಕ್ಷಕರೇ, ಇದರ ಮೂಲಕ ಮೊದಲ ಟೆಸ್ಟ್ ಪಂದ್ಯದಲ್ಲಿ 280 ರನ್ಸ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಮೂಲಕ ಈ ಒಂದು ಸರಣಿಯಲ್ಲಿ ಮುನ್ನಡೆ ಭಾರತ ತಂಡವು ಪಡೆದುಕೊಂಡಿತು. ಇನ್ನು ವೀಕ್ಷಕರೇ, ಅದಾದ ಬಳಿಕ ದ್ವಿತೀಯ ಟೆಸ್ಟ್ ಪಂದ್ಯಕ್ಕೆ ಇದೀಗ ವೀಕ್ಷಕರೇ ಭಾರತ ತಂಡವು ಕಾನ್ಪುರ್ಗೆ ಎಂಟ್ರಿ ಕೊಟ್ಟಿದೆ. ಹೌದು ವೀಕ್ಷಕರೇ, ಅಲ್ಲಿ ನಡೆಯುತ್ತಿರುವಂತಹ ಅಭ್ಯಾಸ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಶತಕವನ್ನು ಸಿಡಿಸುವ ಮೂಲಕ ಭರ್ಜರಿಯಾದ ಫಾರ್ಮ್ನಲ್ಲಿ ಕಾಣುತ್ತಿದ್ದಾರೆ. ಹೌದು ವೀಕ್ಷಕರೇ, ದ್ವಿತೀಯ ಟೆಸ್ಟ್ ಪಂದ್ಯವು ಇದೇ ಮುಂಬರುವ 27 ಸೆಪ್ಟೆಂಬರ್ನಿಂದ 1 ಅಕ್ಟೋಬರ್ವರೆಗೆ ಜರುಗಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನೆರವೇರಲಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯಕ್ಕಾಗಿ ಇದೀಗ ಈ ಒಂದು ಮೈದಾನದಲ್ಲಿ ಭರ್ಜರಿಯಾಗಿ ಸಿದ್ಧತೆ ನಡೆದಿದೆ. ಇನ್ನು ಈ ಒಂದು ಪಂದ್ಯದ ವಿನ್ನಿಂಗ್ ಪ್ರಾಬಬಿಲಿಟಿ ನೋಡುವುದಾದರೆ ಟೀಮ್ ಇಂಡಿಯಾ ತಂಡದ ಪರವಾಗಿ 77% ಕಂಡು ಬಂದರೆ, ಇತ್ತ ವೀಕ್ಷಕರ ಬಾಂಗ್ಲಾ ತಂಡದ ಪರವಾಗಿ ಕೇವಲ 5% ಕಂಡು ಬಂದಿದೆ. ಇನ್ನು ವೀಕ್ಷಕರ ಡ್ರಾ ಕಡೆಗೆ ನೋಡುವುದಾದರೆ 18% ಇದೆ. ಹೌದು ವೀಕ್ಷಕರ, ಮೊದಲ ಟೆಸ್ಟ್ ಪಂದ್ಯ ಸೋತ ಬಳಿಕ ಬಾಂಗ್ಲಾ ತಂಡದ ವಿನ್ನಿಂಗ್ ಪ್ರಾಬಬಿಲಿಟಿ ಕೇವಲ 5%ಗೆ ಬಂದು ನಿಂತಿದೆ. ಇನ್ನು ಎರಡನೇ ಟೆಸ್ಟ್ ಪಂದ್ಯವನ್ನು ಬಾಂಗ್ಲಾ ತಂಡವು ಯಾವುದೇ ಬೆಲೆ ತತ್ತಾದರೂ ಗೆಲ್ಲಬೇಕೆಂಬ ಛಲದಲ್ಲಿದ್ದರೆ, ಇತ್ತ ವೀಕ್ಷಕರ ಭಾರತ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಕೂಡ ಇದೀಗ ಫಾರ್ಮ್ಗೆ ಬಂದಿದ್ದಾರೆ. ಹೌದು ವೀಕ್ಷಕರ, ವಾರ್ಮ್ ಅಪ್ ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ ಅವರು ಕಾನ್ಪುರ್ ಪಿಚ್ಚಲ್ಲಿ ಆಡಿದಂಥ ಕೇವಲ 28 ಎಸೆತಗಳಲ್ಲಿ 104 ರನ್ಗಳನ್ನು ಸಿಡಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ಇವರು ಸ್ಪಿನ್ನರ್ಗಳಿಗೆ ಈ ರೀತಿಯಾಗಿ ಪ್ರದರ್ಶನ ಕೊಟ್ಟಿಲ್ಲ. ಎಲ್ಲ ವೇಗದ ಬೌಲರ್ಸ್ಗಳಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದು, ಹಾಗೆ ವೀಕ್ಷಕರ ಶತಕವನ್ನು ಬಾರಿಸಿ ಎರಡನೇ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಫುಲ್ ಫಾರ್ಮಲ್ಲಿ ಕಂಡು ಬಂದಿದ್ದಾರೆ. ಹೌದು, ಈ ಒಂದು ವಾರ್ಮ್ ಅಪ್ ಪಂದ್ಯದ ಮೊದಲ ದಿಂದಾಟದಲ್ಲಿ ರೋಹಿತ್ ಶರ್ಮಾ ಅವರ ಆಟಕ್ಕೆ ಬಾಂಗ್ಲಾ ತಂಡವು ತತ್ತರಿಸಿ ಹೋಗಿದೆ. ಇನ್ನು ವೀಕ್ಷಕರ 27 ಸೆಪ್ಟೆಂಬರ್ನಿಂದ ನಡೆಯುವ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಫುಲ್ ಫಾರ್ಮ್ಗೆ ಬಂದರೆ ಎರಡನೇ ಟೆಸ್ಟ್ ಪಂದ್ಯವನ್ನು ಕೂಡ ಭಾರತ ತಂಡಕ್ಕೆ ಕಟ್ಟಿಟ್ಟಂತೆ ಆಗಿದೆ. ಹೌದು ವೀಕ್ಷಕರೇ, ಇದೀಗ ವಿನ್ನಿಂಗ್ ಪ್ರಾಬಬಿಲಿಟಿ ನೋಡಿದರೆ ಆಲ್ಮೋಸ್ಟ್ ಟೀಮ್ ಇಂಡಿಯಾ ತಂಡವು ದ್ವಿತೀಯ ಟೆಸ್ಟ್ ಪಂದ್ಯವನ್ನು ಕೂಡ ಗೆದ್ದುಕೊಳ್ಳಬಹುದು. ವೀಕ್ಷಕರೇ, ಇದಾಗಿತ್ತು ವಾರ್ಮ್ ಅಪ್ ಪಂದ್ಯದ ಫುಲ್ ಅಪ್ಡೇಟ್ಸ್. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ.